ನಮಸ್ಕಾರ ಎಲ್ರಿಗೂ. ಇದೇನಪ್ಪ ಮತ್ತೊಮ್ಮೆ ಬಿರಿಯಾನಿ ತಗೊಂಡು ಬಂದ್ಲು ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ಖಂಡಿತ ಇಲ್ಲ. ಇದು ಬಿರಿಯಾನಿ ಅಲ್ವೇ ಅಲ್ಲ. ಇದಕ್ಕೆ ಚಿಕನ್ ರೈಸ್ ಅಂತ ನಾನು ಹೆಸರಿಟ್ಟಿದ್ದೇನೆ. ಬಟ್ ಇದಕ್ಕೆ ಆ್ಯಕ್ಚುಲಿ ಹೆಸರೇನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನು ನಾನು ಡೆಲ್ಲಿಗೆ ಟ್ರಾವೆಲ್ ಬೇಸಿಸಲ್ಲಿ ಹೋಗುವಾಗ ಒಂದು ರೋಡ್ ಸೈಡಲ್ಲಿ ಸ್ಟ್ರೀಟ್ ಫುಡ್ ಅಂತ ಹೇಳ್ಬೋದು. ಅಲ್ಲಿ ಪಂಜಾಬಿ ಸರ್ದಾರ್ಜಿಗಳೆಲ್ಲ ಚಿಕನ್ ರೈಸ್ ಅಂತೆ, ಮಟನ್ ರೈಸ್ ಅಂತೆ, ಎಗ್ ರೈಸ್ ಅಂತೆ ಈ ಥರದ್ದೆಲ್ಲ ಮಾಡಿ ಅಲ್ಲಿ ಜಂಗುಳಿ ನೋಡಿದರೆ ಜನ ಹೊಟ್ಟೆಗಿಲ್ಲದವ್ರ ಥರ ಒಂಥರ ಭಾಳ ಇಂಟ್ರೆಸ್ಟಲ್ಲಿ ಖುಷಿಯಲ್ಲಿ ತಿಂತಾಯಿದ್ರು, ಚಪ್ಪರಿಸ್ಕೊಂಡು ತಿಂತಾಯಿದ್ರು. ನನಗೂ ತಿಂದು ನೋಡೋಣ ಅಂತ ಅನ್ನಿಸ್ತು. ನಾನು ತಿಂದು ನೋಡಿದೆ. ದೇವರೇ ಏನು ಟೇಸ್ಟ್ ಮಾರಾಯರೆ, ಸಖತ್ ಸೂಪರ್. ಅವತ್ತಿಂದ ಒಂದು ಸಾಧಾರಣ 4 ವರ್ಷದಿಂದ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನಾನು ಸಿಕ್ಕಾಪಟ್ಟೆ ಎಕ್ಸ್ಪರಿಮೆಂಟ್ ಮಾಡಿ 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 ಕೊನೆಗೊಂದು ದಿನ ಅದೇ ಸೇಮ್ ಟೇಸ್ಟ್ ಬಂತು. ಅದನ್ನು ಮಾಡಿ ಇವತ್ತು ತಿಂತಾ ಇದ್ದೇನೆ. ಇದು ನೋಡಿ, ಇದು ಚಿಕನ್ ರೈಸ್, ಅದಕ್ಕೆ ಒಂದು ಕಾಂಬಿನೇಷನ್ ಒಂದು ಚಟ್ನಿ ಸಹ ನಾನು ಅಲ್ಲೇ ತಿಂದದ್ದು, ಅದೇ ಟೇಸ್ಟ್ ಬಂದಿದೆ ಇವತ್ತು. ಮತ್ತು ಅವರು 2 ಕುಕ್ಕಂಬರ್ ಸ್ಲೈಸ್, 2 ಈರುಳ್ಳಿ ಸ್ಲೈಸ್ ಕೊಡ್ತಾಯಿದ್ರು. ಅದನ್ನು ನೆನಪು ಮಾಡಲಿಕ್ಕೋಸ್ಕರ ಇವತ್ತು ನೋಡಿ ಇದನ್ನು ಹೀಗೆ ಮಾಡಿ ತಿಂತಾ ಇದ್ದೇನೆ. ನಿಜವಾಗ್ಲೂ ಸಖತ್ ಟೇಸ್ಟ್. ಯಾರಿಗಾದರೂ ಸ್ಟ್ರೀಟ್ ಫುಡ್ಡಲ್ಲಿ ಮಾಡುವವರು ಯಾರಾದರೂ ಈ ವಿಡಿಯೋ ನೋಡಿದರೆ, ನಿಮಗೆ ಇದರ ರೆಸಿಪಿ ತಿಳ್ಕೊಳ್ಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಇದರ ರೆಸಿಪಿ ನಾನು ಖಂಡಿತ ಕೊಡ್ತೇನೆ. ನೆಕ್ಸ್ಟ್ ಇದು ಹೇಗೆ ಮಾಡೋದು ಅಂತ ಸವಿವರವಾಗಿ ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈಗ ನಾನು ತಿನ್ನೋದನ್ನು ನೋಡಿ ಹೊಟ್ಟೆಗಿಚ್ಚು ಪಡಿ, ನನಗೆ ಹೊಟ್ಟೆ ನೋವಾಗದಾಗೆ ನೋಡಿಕೊಳ್ಳಿ, ಸಂತೋಷ ಪಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಮೇಲೆ ಇದರ ರೆಸಿಪಿ ನಾನು ಖಂಡಿತ ಹಾಕ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ತಿಂತೇನೆ. ಅಲ್ಲಿ ತನಕ ನಿಮ್ಮ ಪ್ಲೇಟಲ್ಲಿ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿದ್ದಾರೆ ನೋಡಿ ಅದನ್ನು ಹಾಕಿ ತಿನ್ನಿ. ಲವ್ ಯು ಆಲ್. ಬಾಯ್.